ಧ್ಯಾನದ ವಂದನೆಗಳು ಮಕ್ಕಳೇ. ಮನುಷ್ಯನು ಸಂಘಜೀವಿ ಅಂದ್ರೆ ಕ್ರಿಸ್ತಪೂರ್ವ ಶತಮಾನದಲ್ಲೇ ರಾಜ್ಯಶಾಸ್ತ್ರದ ಪಿತಾಮಹರಾದಂತಹ ಅರಿಸ್ಟಾಟಲ್ ಮನುಷ್ಯನನ್ನ ಸಂಘಜೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಈ ಮನುಷ್ಯ ಒಂಟಿಯಾಗಿ ಬಾಳಲಾರ. ಅಂದ್ರೆ ಮಕ್ಕಳೇ ಏನಪ್ಪಾ ಅಂದ್ರೆ ಒಂಟಿಯಾಗಿ ಈ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅವನು ಗುಂಪು ಗುಂಪಾಗಿ ಎಲ್ಲರ ಜೊತೆ ಒಗ್ಗಟ್ಟಾಗಿ ಬದುಕುವ ಜೀವನವನ್ನ ಈ ಮನುಷ್ಯನು ಕಲ್ಪಿಸಿಕೊಂಡಿದ್ದಾನೆ. ಅಂದ್ರೆ ಒಂಟಿಯಾಗಿ ಬದುಕಲಾರದೆ ಒಗ್ಗಟ್ಟಿನಿಂದ ಅಂದ್ರೆ ನಾವೆಲ್ಲರೂ ಒಂದೇ ಎಂದು ಒಗ್ಗಟ್ಟಾಗಿ ಬದುಕುವ ಜೀವನವನ್ನ ಮನುಷ್ಯ ಕಂಡುಕೊಂಡಿದ್ದಾನೆ. ಅಂದ್ರೆ ಮಕ್ಕಳೇ ಗಾದೆ ಮಾತಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ. ಅಂದ್ರೆ ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ. ಹೀಗೆ ಒಗ್ಗಟ್ಟು ಎನ್ನುವ ಪದಕ್ಕೆ ನಾವು ವಿವರಣೆ ಕೊಡುವುದಾದ್ರೆ ತುಂಬಾ ಗಾದೆ ಮಾತುಗಳನ್ನ ನಾವು ನೋಡ್ತಾ ಹೋಗಬಹುದು ಮಕ್ಕಳೇ. ಅಂದ್ರೆ ಹನಿ ಹನಿ ಗೂಡಿದರೆ ಅಂದ್ರೆ ಒಂದೊಂದು ಹನಿ ಗೂಡಿದರೆ ಹಳ್ಳವಾಗಿ ಹರಿಯುವುದನ್ನು ನಾವು ನೋಡಿದ್ವಿ. ಅದೇ ರೀತಿ ತೆನೆ ತೆನೆ ಅಂದ್ರೆ ತೆನೆ ತೆನೆ ಕೂಡಿದರೆ ಒಂದು ದೊಡ್ಡ ಧಾನ್ಯವೇ ಅಂದ್ರೆ ಬಳ್ಳ ಆಗುತ್ತದೆ ಎನ್ನುವ ಒಂದು ವಿಷಯವನ್ನ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿ ಅಂದ್ರೆ ಒಂಟಿಯಾಗಿ ಬದುಕದೆ ಒಗ್ಗಟ್ಟಾಗಿ ಬದುಕಿದರೆ ನಮ್ಮ ಜೀವನ ತುಂಬಾ ಸುಖಕರವಾಗಿರುತ್ತದೆ ಮಕ್ಕಳೇ. ಅಂದ್ರೆ ಇಂದಿನ ತರಗತಿಯಲ್ಲಿ ಮಕ್ಕಳೇ ನಾವು ಒಗ್ಗಟ್ಟಾಗಿ ಒಟ್ಟಿಗೆ ಬಾಳುವ ಎನ್ನುವ ಒಟ್ಟಿಗೆ ಬಾಳಿದರೆ ಆನಂದ, ಒಟ್ಟಿಗೆ ಬಾಳುವ ಆನಂದ ಅಂದ್ರೆ ಒಗ್ಗಟ್ಟಾಗಿ ಬದುಕಿದರೆ ಯಾವ ರೀತಿ ನಮ್ಮ ಜೀವನದಲ್ಲಿ ಸುಖ ಸಿಗುತ್ತದೆ ಎನ್ನುವ ವಿಷಯವನ್ನ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅಂದ್ರೆ ಇವತ್ತಿನ ಗದ್ಯದ ಹೆಸರು ಒಟ್ಟಿಗೆ ಬಾಳುವ ಆನಂದ. ಏನೇಳಿ ಒಟ್ಟಿಗೆ ಬಾಳುವ ಆನಂದ. ಒಟ್ಟಿಗೆ ಬಾಳುವ ಆನಂದ. ಅಂದ್ರೆ ಗದ್ಯದ ಶೀರ್ಷಿಕೆನೆ ಹೇಳ್ತಾ ಇದೆ. ಅಂದ್ರೆ ಒಗ್ಗಟ್ಟಾಗಿ ಅಂದ್ರೆ ಒಟ್ಟಿಗೆ ಅಂದ್ರೆ ಜೊತೆಗೂಡಿ ಬದುಕಿದರೆ ನಮಗೆ ಸಿಗುವುದು ಆನಂದ ಅಂದ್ರೆ ಸಂತೋಷ, ಉಲ್ಲಾಸ, ಖುಷಿ. ಹೀಗೆ ಒಟ್ಟಿಗೆ ಬಾಳುವುದರಿಂದ ಸಂತೋಷ ಜೀವನದಲ್ಲಿ ಪ್ರಾಪ್ತಿಯಾಗುತ್ತದೆ ಎನ್ನುವ ಒಂದು ಅರ್ಥ ಈ ಪಾಠದ ಶೀರ್ಷಿಕೆಯಲ್ಲಿ ಅಡಕವಾಗಿದೆ. ಅಂದ್ರೆ ಈ ಒಂದು ಒಟ್ಟಿಗೆ ಬಾಳಿದರೆ ಯಾವ ರೀತಿ ಆನಂದ ಸಿಗುತ್ತದೆ ಎನ್ನುವ ವಿಷಯವನ್ನ ಈ ಒಂದು ಪಾಠದ ಅರ್ಥ ವಿವರಣೆಯನ್ನ ನಾವು ಅರಿತು ತಿಳಿದುಕೊಳ್ಳೋಣ. ಅಂದ್ರೆ ಮೊದಲನೇದಾಗಿ ನಾನು ಪಾಠವನ್ನ ವಾಚನ ಮಾಡುತ್ತೇನೆ. ನೀವೆಲ್ಲ ಒಂದು ಪಾಠ ವಾಚನ ಮಾಡುವುದನ್ನ ತಮ್ಮ ತಮ್ಮ ಪುಸ್ತಕದಲ್ಲಿ ನೋಡಿಕೊಳ್ಳತಕ್ಕದ್ದು ಶ್ರದ್ಧೆಯಿಂದ. ಈಗ ಪಾಠದ ವಾಚನ. ಒಂದು ಹಳ್ಳಿ, ಅಲ್ಲಿ ರೈತನೊಬ್ಬನ ಹೊಲ ಇತ್ತು. ಅಲ್ಲಿ ಒಂದು ಬೇವಿನ ಮರವಿತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಇಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ
ಉಳಿದಂತೆ ಕಾಣಿಸುತ್ತಿತ್ತು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಶುಭವಾಯಿತು. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಎಲ್ಲರೂ ಶ್ರದ್ಧೆಯಿಂದ ಪಾಠ ವಾಚನ ಮಾಡುವುದನ್ನ ನೋಡುತ್ತಾ ಪಾಲಿಸಬೇಕು. ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು. ಬೇವಿನ ಮರ, ನಾನು ಅಮ್ಮನ ಮರ, ನೀನು ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಅದಕ್ಕೆ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು. ಹೀಗೆ ಎರಡು ಜಗಳ ಮಾಡಿದರು. ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ, ಕಲ್ಲು ನನ್ನ ಕೆಳಗಿರದಿದ್ದರೆ ಕಲ್ಲನ್ನ ಹೊಡೆದು ಹಾಕುತ್ತಾರೆ ಎಂದು ಮರ ಹೀಗೆ ಎರಡು ತಮ್ಮೊಳಗೆ ಆಲೋಚಿಸುತ್ತಿದ್ದರು. ಒಂದು ದಿನ ಹೊಲವನ್ನ ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದರು. ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಳಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನ ನೋಡಿ, ಈ ಕಲ್ಲನ್ನು ನಾಳೆ ಕಲ್ಲು ಹೊಡೆಯುವವರಿಂದ ಹೊಡೆಸಿದರೆ ನೇಗಿಲನ್ನ ಕಟ್ಟಿಕೊಳ್ಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡು ಭಯದಿಂದ ನಡುಗಿದವು. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು. ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರಲಾ ಎಂದು ಬೇವಿನ ಮರವನ್ನು ಕೇಳಿತು. ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು. ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು. ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತವಾದವು. ಮಾರನೆಯ ದಿನ ಮರ ಕಡಿಯುವವರು ಬಂದು ನೋಡಿದರು. ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು. ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯಭಕ್ತಿ ಉಂಟಾಯಿತು. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಕಲ್ಲು ಹೊಡೆಯುವವರು ಬಂದು ಇದು ಅಮ್ಮನ ಕಲ್ಲು, ಹೊಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು. ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ
ಇರಬಹುದು. ಅಂದ್ರೆ ಮಕ್ಕಳೇ, ಈ ಒಂದು ಗದ್ಯದ ತಿರುಳು ಅಂದ್ರೆ ಒಂದು ಭಾವಾರ್ಥ, ಈ ಒಂದು ಗದ್ಯ ಏನನ್ನ ವ್ಯಕ್ತಪಡಿಸುತ್ತದೆ ಎನ್ನುವ ವಿಷಯವನ್ನು ನಾವು ಮೊದಲು ನಿಮಗೆ ಹೇಳೋದಾದ್ರೆ, ಒಗ್ಗಟ್ಟಾಗಿದ್ದರೆ ಎಂತಹ ಅಸಾಧ್ಯವಾದಂತಹ ಕೆಲಸವನ್ನು ಸಹ ನಾವು ಸಾಧ್ಯಪಡಿಸಬಹುದು. ಅಂದ್ರೆ ಯಾರೋ ಸಹ ನಾವು ಒಗ್ಗಟ್ಟಾಗಿದ್ದರೆ ನಮ್ಮ ಮೇಲೆ ಆಕ್ರಮಣ ಮಾಡಲು ಸಾಧ್ಯವಿಲ್ಲ ಎನ್ನುವ ವಿಶ್ಲೇಷಣೆಯನ್ನ ಈ ಒಂದು ಗದ್ಯದಿಂದ ನಾವು ತಿಳಿಯಬಹುದು ಮಕ್ಕಳೇ. ಈ ಒಂದು ಗದ್ಯದಲ್ಲಿ ಬೇವಿನ ಮರ ಮತ್ತು ಅದೊಂದು ಕಲ್ಲು, ಆ ಮರದ ಪಕ್ಕದಲ್ಲಿದ್ದಂತಹ ಒಂದು ಕಲ್ಲು ಒಟ್ಟಿಗೆ ಬಾಳುವಂತಹ ಸಂದರ್ಭ, ಹಾಗೆ ತಮ್ಮಲ್ಲೇ ತಮ್ಮ ವ್ಯಕ್ತಿತ್ವದ ವರ್ಣನೆಯನ್ನ ತಮ್ಮೊಳಗೆ ಬಿಂಬಿಸಿಕೊಳ್ಳುವಂತಹ ವಿವರಣೆ ಈ ಒಂದು ಗದ್ಯದಲ್ಲಿ ಅಡಗಿದೆ. ಅದಕ್ಕೋಸ್ಕರ ಅದೇನೆಂಬುದನ್ನು ನಾವು ಈಗ ಇದರ ಒಂದು ಅರ್ಥವನ್ನು ತಿಳಿಯುವುದರ ಮೂಲಕ ತಿಳಿಯೋಣ ಮಕ್ಕಳೇ. ಅರ್ಥ ಕೇಳಿಸ್ಕೊಂಡ್ರೆ ನೀಟಾಗಿ ವ್ಯವಸ್ಥಿತವಾಗಿ ಎಲ್ಲರೂ ಪ್ರತಿಯೊಬ್ಬರು ಪುಸ್ತಕವನ್ನ ನೋಡುತ್ತಾ ಪಾಠವನ್ನ ಓದುವುದನ್ನು ಆಲಿಸಬೇಕು. ಒಂದು ಹಳ್ಳಿ ಅಂದ್ರೆ ಹಳ್ಳಿ ಅಂದ್ರೆ ಎಲ್ರಿಗೂ ಗೊತ್ತು, ಅಂದ್ರೆ ಗ್ರಾಮ. ಹಳ್ಳಿ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಗ್ರಾಮ. ಕಾಣಿಸ್ತಾ ಇದೆಯಾ? ಗ್ರಾಮ ಒಂದು ಹಳ್ಳಿ. ಅಲ್ಲಿ ರೈತನೊಬ್ಬನ ಹೊಲ ಇತ್ತು. ಅಂದ್ರೆ ರೈತನೊಬ್ಬನ ಹೊಲ ಇತ್ತು. ಹಳ್ಳಿ ಅಂದ್ಮೇಲೆ ಮಕ್ಕಳೇ ಮಾಮೂಲಿ ಹಳ್ಳಿಗಳು ಏನಾಗಿರ್ತಾರೆ ಅಂದ್ರೆ ವ್ಯವಸಾಯಿಗರಾಗಿರ್ತಾರೆ, ಅಂದ್ರೆ ವ್ಯವಸಾಯ ಮಾಡುವವರಾಗಿರ್ತಾರೆ. ಆಯ್ತಾ? ಆ ಒಂದು ಹಳ್ಳಿಯಲ್ಲಿ ಏನಿತ್ತು, ರೈತನೊಬ್ಬನ ಹೊಲ ಇತ್ತು. ಆ ಹೊಲದಲ್ಲಿ ಒಂದು ಬೇವಿನ ಮರವಿತ್ತು. ಬೇವಿನ ಮರ ಅಂದ್ರೆ ನಿಮ್ಮೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ನೀವೆಲ್ಲ ರೈತರ ಮಕ್ಕಳು ಅಂದ್ರೆ ಅಥವಾ ಹಳ್ಳಿಯ ಮಕ್ಕಳಾಗಿರೋದ್ರಿಂದ ಬೇವಿನ ಮರ, ಆಲದ ಮರ, ಹುಣಸೆಯ ಮರ, ತೆಂಗಿನ ಮರ, ಹೀಗೆ ಹಲವಾರು ಪರಿಸರದಲ್ಲಿ ಇರುವಂತಹ ಮರಗಳ ಹೆಸರು ಸರ್ವೇ ಸಾಮಾನ್ಯವಾಗಿ ತಿಳಿದಿರುತ್ತೆ ಮಕ್ಕಳೇ. ಅದೇ ರೀತಿ ಈ ಒಂದು ಹೊಲದಲ್ಲಿ ಬೇವಿನ ಮರವಿತ್ತು. ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು. ಗುಂಡನೆಯ ಅಂದ್ರೆ ಗುಂಡನೆಯ ಅಥವಾ ಅದಕ್ಕೆ ಇನ್ನೊಂದು ಹೆಸರು ದುಂಡನೆಯ ಕಲ್ಲು ಬಂದು ನಿಂತುಕೊಂಡಿತ್ತು. ಅಂದ್ರೆ ಆ ಒಂದು ಮರದ ಕೆಳಗೆ, ಆ ಒಂದು ಬೇವಿನ ಮರದ ಕೆಳಗೆ ಒಂದು ಗುಂಡನೆಯ ಅಥವಾ ದುಂಡನೆಯ ಕಲ್ಲು ಬಂದು ನಿಂತುಕೊಂಡಿತ್ತು. ಈಗ ನಾನು ಹೇಗೆ ನಿಂತ್ಕೊಂಡಿದ್ದೀನಿ, ಆ ಒಂದು ರೀತಿಯಲ್ಲಿ ಆ ಒಂದು ದುಂಡನೆಯ ಕಲ್ಲು ಆ ಬೇವಿನ ಮರದ ಕೆಳಗೆ ನಿಂತುಕೊಂಡಿತ್ತು. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ, ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಅಂದ್ರೆ ಮರದ ಮೇಲೆ ಸರ್ವೇ ಸಾಮಾನ್ಯವಾಗಿ ಪಕ್ಷಿಗಳ ವಾಸ ಎಲ್ಲಪ್ಪ ಅಂದ್ರೆ ಮರದಲ್ಲಿ ಒಂದು ಗೂಡನ್ನು ನಿರ್ಮಿಸಿಕೊಂಡು ಅವರ ಒಂದು ವಾಸ ಅಂದ್ರೆ ಅವರ ಒಂದು ಮೂಲ ಸೌಕರ್ಯ, ಆ ಪಕ್ಷಿಗಳ ಮೂಲ ಸೌಕರ್ಯ ಯಾವುದಾಗಿರುತ್ತೆ ಅಂದ್ರೆ ವಾಸ ಎಲ್ಲಾಗಿರುತ್ತಪ್ಪ ಅಂದ್ರೆ ಅವರ ಮನೆ ಯಾವುದಾಗಿರುತ್ತಪ್ಪ ಅಂದ್ರೆ ಮರದ ಕೊಂಬೆಗಳಾಗಿರ್ತವೆ. ಅಲ್ಲಿ ಗೂಡನ್ನು ಕಟ್ಟಿಕೊಂಡು ತನ್ನ
ಮರಿಗಳನ್ನ ಸಾಕಿಕೊಂಡು ಅದರ ಅವುಗಳ ಜೀವನ ನಿರ್ವಹಣೆ ಆ ಮರದ ಕೊಂಬೆಯಲ್ಲಿ ಗೂಡನ್ನ ನಿರ್ಮಿಸಿಕೊಂಡು ಆ ಪಕ್ಷಿಗಳು ವಾಸ ಮಾಡುವಂತಹ ದೃಶ್ಯಗಳನ್ನ ನಾವೆಲ್ಲರೂ ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀವಿ ಮಕ್ಕಳೇ. ಅದೇ ರೀತಿ ಆ ಬಗೆಯಲ್ಲಿ ಆ ಬೇವಿನ ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಅಥವಾ ವಾಸ ಮಾಡುತ್ತಿದ್ದ ಹಕ್ಕಿಗಳ ಇಕ್ಕೆ ಹಕ್ಕಿಗಳ ಮಲ. ಹಕ್ಕಿಗಳ ಮಲವನ್ನು ನಾವು ಎಂತ ಕರಿತೀವಿ? ಹಿಕ್ಕೆ ಅಂತ ಕರಿತೀವಿ ಮಕ್ಕಳೇ. ಆ ಹಿಕ್ಕೆ ಆ ಕಲ್ಲಿನ ಮೇಲೆ ಬಿದ್ದು ಆ ಗುಂಡನೆಯ ಆ ಬೇವಿನ ಮರದ ಕೆಳಗೆ ನಿಂತುಕೊಂಡಿದ್ದಂತಹ ಕಲ್ಲಿನ ಮೇಲೆ ಬಿದ್ದಂತಹ ಹಿಕ್ಕೆ ಅಂದ್ರೆ ಮಲ ಅಥವಾ ಮಲಮೂತ್ರ ಅಂತ ಕರಿತೀವಿ ನಾವು. ಆ ಬಿದ್ದಂತಹ ಹಿಕ್ಕೆ ಬಿದ್ದು ಆ ಹಕ್ಕಿಗಳು ಹಿಕ್ಕೆ ಹಾಕ್ತಾ ಇದ್ವು. ಆ ಹಿಕ್ಕೆ ಆ ಕಲ್ಲಿನ ಮೇಲೆ ಬಿದ್ದು ಆ ಕಲ್ಲು ಬೆಳ್ಳಗಾಗಿ ಅಂದ್ರೆ ಬಿಳಿ ಬಣ್ಣದಲ್ಲಿ ಆ ಹಿಕ್ಕೆ ಬಿದ್ದು ಆ ಕಲ್ಲು ಕಪ್ಪಾಗಿ ಬಿದ್ದು ಏನಾಗುತ್ತೆ? ಯಾವ ಬಣ್ಣಕ್ಕೆ ತಿರುಗುತ್ತದೆ ಅಂದ್ರೆ ಬೆಳ್ಳಗಾಯಿತು. ಯಾವ ರೀತಿ ಅಂದ್ರೆ ವಿಭೂತಿ ಬಳಿದಂತೆ. ವಿಭೂತಿ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಎನ್ನುವುದನ್ನು ನಾನು ಕರೀತಿದ್ದೇನೆ. ವಿಭೂತಿ ಅಂದ್ರೆ ಭಸ್ಮ. ಹೇಳಿ ಮಕ್ಕಳ? ವಿಭೂತಿ ಅಂದ್ರೆ ಭಸ್ಮ. ವಿಭೂತಿ ಭಸ್ಮ. ಭಸ್ಮ ಅಂದ್ರೆ ಆ ಹಕ್ಕಿಗಳ ಹಿಕ್ಕೆ ಅಂದ್ರೆ ಆ ಹಕ್ಕಿಗಳ ಹಿಕ್ಕೆ ಆ ಕಪ್ಪಾಗಿರುವಂತಹ ಕಲ್ಲಿನ ಮೇಲೆ ದಿನನಿತ್ಯ ಬಿದ್ದು ಕಪ್ಪಾಗಿರುವಂತಹ ಕಲ್ಲು ಬೆಳ್ಳಗಾಯಿತು. ಅಂದ್ರೆ ಯಾವ ರೀತಿ ಅಂದ್ರೆ ವಿಭೂತಿ ಬಳಿದಂತೆ ಆ ಕಲ್ಲು ಕಾಣಿಸುತ್ತಿತ್ತು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಅಂದ್ರೆ ಆ ಬೇವಿನ ಮರ ದೇವತೆ ಅಮ್ಮನಿಗೆ ಪ್ರಿಯ. ಅದಕ್ಕೋಸ್ಕರ ಆ ಬೇವಿನ ಮರದ ಕೆಳಗೆ ಇದ್ದಂತಹ ಕಲ್ಲಿಗೆ ಜನರೆಲ್ಲರೂ ಏನೆಂದು ಕರೀತಿದ್ರಪ್ಪ ಅಂದ್ರೆ ಅಮ್ಮನ ಮರ, ಅಮ್ಮನ ಕಲ್ಲು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಅಂದ್ರೆ ಆ ದೇವತೆಯ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆ ಕಲ್ಲು ದೇವತೆಯ ಕಲ್ಲಿನಂತೆ ಕಾಣಿಸುತ್ತಿತ್ತು ಮಕ್ಕಳೇ. ಆದ್ದರಿಂದ ಬೇವಿನ ಮರವನ್ನ ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಅಂದ್ರೆ ಆ ಕಪ್ಪಾಗಿರುವಂತಹ ಕಲ್ಲು ಬಿಳಿಯ ಕಲ್ಲುಗೆ ಒಳಪಟ್ಟು ಅದು ಅಮ್ಮನ ಕಲ್ಲು ಎನ್ನುವ ಹೆಸರಿಗೆ ಪ್ರತೀತಿಯನ್ನ ಹೊಂದಿತು. ಅದಕ್ಕೋಸ್ಕರ ಅದರ ಪಕ್ಕದಲ್ಲಿದ್ದಂತಹ ಬೇವಿನ ಮರಕ್ಕೆ ಏನೆಂದು ಹೆಸರು ಬಂತಪ್ಪ ಅಂದ್ರೆ ಅಮ್ಮನ ಮರ ಅಂದ್ರೆ ದೇವತೆಯ ಮರ ಎಂದು ಆ ಜನರು ಹಳ್ಳಿಗರು ಕರೆಯುತ್ತಿದ್ದರು. ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡು ಸುಖವಾಗಿದ್ದರು. ಅಂದ್ರೆ ಒಂದರಿಂದ ಅಂದ್ರೆ ಆ ಮರದ ಪ್ರತೀತಿಯಿಂದ ಆ ಕಲ್ಲಿಗೆ ಆ ಕಲ್ಲು ಜನಪ್ರಿಯತೆಯನ್ನು ಪಡೆದಂತು. ಅದೇ ರೀತಿ ಆ ಕಲ್ಲಿನ ಪ್ರತೀತಿಯಿಂದ ಆ ಮರ ತನ್ನ ಜನಪ್ರಿಯತೆಯನ್ನ ಪಡೆದುಕೊಂತು ಎನ್ನುವುದನ್ನು ನಾವು ಇಲ್ಲಿ ತಿಳಿಯಬಹುದು, ಬರೆಯಬಹುದು. ಅಂದ್ರೆ ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಅಂದ್ರೆ ಭಾರತೀಯರು ಆಧ್ಯಾತ್ಮಿಕರು ಆಗಿರುವಂತಹ ಸಂದರ್ಭದಿಂದ ಅಂದ್ರೆ ಧರ್ಮೀಯರು ಧಾರ್ಮಿಕ ಶಕ್ತಿಗಳಿಗೆ ಹೆಚ್ಚು
ಮನ್ನಣೆಯನ್ನ ಕೊಡುವಂತಹ ಜನರಾಗಿರುವುದರಿಂದ ಬಹಳ ಆ ಒಂದು ಧಾರ್ಮಿಕ ಧಾರ್ಮಿಕ ಸಂಸ್ಕೃತಿಗಳಿಗೆ ನಮ್ಮ ಭಾರತೀಯರು ತುಂಬಾ ಗೌರವ ಕೊಡುವುದರಿಂದ ಆ ಒಂದು ಅಮ್ಮನ ಮರ, ಅದೇ ರೀತಿ ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ಕಣ್ಣೆಗೆ ಹೋಗುತ್ತಿರಲಿಲ್ಲ. ಅಂದ್ರೆ ಭಯ ಭಕ್ತಿಯಿಂದ ಆ ಒಂದು ಮರಗಳನ್ನ ಗೌರವಿಸ್ತಾ ಇದ್ರು. ಆ ಒಂದು ಕಲ್ಲನ್ನ ಅಮ್ಮನ ಕಲ್ಲು ಎಂದು ಗೌರವಿಸ್ತಿದ್ರು, ಅಂದ್ರೆ ನಮಸ್ಕರಿಸ್ತಾ ಇದ್ರು. ಹೀಗೆ ಆ ಒಂದು ಅಮ್ಮನ ಮರ, ಅದೇ ರೀತಿ ಅಮ್ಮನ ಕಲ್ಲು, ಹೀಗೆ ಅವುಗಳು ಹಳ್ಳಿಯ ಜನರಿಗೆ ಬಹಳ ಭಕ್ತಿಪೂರ್ವಕವಾಗಿದ್ದವು ಎನ್ನುವುದನ್ನ ತಿಳ್ಕೋಬಹುದು, ಅರಿಯಬಹುದು. ಹಾಗೆ ಒಂದು ಸಲ ಹೀಗೆ ಇರುವಂತಹ ಸಂದರ್ಭದಲ್ಲಿ ಒಂದು ಸಲ ಒಮ್ಮೆ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು. ಅಂದ್ರೆ ಜಂಬ ಮೀನ್ಸ್ ಅಹಂಕಾರ. ಜಂಬ ಅಹಂಕಾರ. ಜಂಬ ಅಂದ್ರೆ ಅಹಂಕಾರ. ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಒಬ್ಬರ ಜನಪ್ರಿಯತೆ ನನ್ನಿಂದಲೇ, ಅಂದ್ರೆ ನಾನು ಎನ್ನುವ ಪ್ರವೃತ್ತಿ, ಅಂದ್ರೆ ಈಗೋಯಿಸಂ, ಅಂದ್ರೆ ನಾನು ಎನ್ನುವ ಪ್ರವೃತ್ತಿ ಈ ಒಂದು ಕಲ್ಲಿಗೂ ಬರುತ್ತದೆ, ಅದೇ ರೀತಿ ಈ ಒಂದು ಮರಕ್ಕೂ ಸಹ ಬರುತ್ತದೆ. ಅಂದ್ರೆ ನನ್ನಿಂದ, ಅಂದ್ರೆ ಕಲ್ಲು ತನ್ನಿಚ್ಚಿಗೆ ತಾನೇ ಹೇಳ್ಕೊಳ್ತಾ ಇದೆ, ನನ್ನಿಂದ ಆ ಒಂದು ಮರಕ್ಕೆ ಗೌರವ ಸಿಕ್ಕಿದೆ. ಆ ಗೌರವ ಸಿಗಲು ನಾನೇ ಕಾರಣ, ನನ್ನ ಪ್ರತೀತಿಯೇ ಕಾರಣ. ಅದೇ ರೀತಿ ಆ ಮರವು ಸಹ ನನ್ನ ಪ್ರತೀತಿಯಿಂದ ಆ ಕಲ್ಲಿಗೆ ಆ ಕಲ್ಲು ಜನಪ್ರಿಯತೆಯನ್ನು ಪಡ್ಕೊಂಡಿದೆ ಎನ್ನುವ ಮನೋಭಾವನೆ ಎರಡಕ್ಕೂ, ಅಂದ್ರೆ ಅಮ್ಮನ ಕಲ್ಲಿಗೂ ಬರುತ್ತದೆ, ಅದೇ ರೀತಿ ಅಮ್ಮನ ಮರಕ್ಕೂ ಬರುತ್ತದೆ. ಹೀಗೆ ಒಂಥರ ನಾನು ಎನ್ನುವ ಪ್ರವೃತ್ತಿ ಆ ಕಲ್ಲಲ್ಲೂ ಉದ್ಭವವಾಗುತ್ತದೆ, ಅದೇ ರೀತಿ ಆ ಮರದ ವ್ಯಕ್ತಿತ್ವದಲ್ಲೂ ಸಹ ಉದ್ಭವವಾಗುತ್ತದೆ. ಅಂದರೆ ಮುಂದೆ ಬೇವಿನ ಮರ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನ ಅಮ್ಮನ ಕಲ್ಲು. ನೋಡಿ ಮಕ್ಕಳೇ, ಇಲ್ಲಿ ಬೇವಿನ ಮರ ಕಲ್ಲಿಗೆ ಹೇಳ್ತಾ ಇದೆ ಏನಂತ, ನಾನು ಅಮ್ಮನ ಮರ, ನಾನು ದೇವತೆಗೆ ಸಮಾನ, ನೀನು ನನ್ನ ಕೆಳಗಿದ್ದೀಯ, ಅದಕ್ಕೋಸ್ಕರ ನಿನ್ನನ್ನ ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿದ್ದೀಯ, ನೀನು ನನ್ನಲ್ಲಿದ್ದೀಯ, ಅದಕ್ಕೋಸ್ಕರ ನಿನ್ನನ್ನ ಜನ ಅಮ್ಮನ ಕಲ್ಲು ಎಂದು ಕರೆಯುತ್ತಿದ್ದಾರೆ. ಇದಕ್ಕೆ ಕಾರಣ ನಾನೇ. ನೋಡಿ ಮಕ್ಕಳೇ, ಆ ಒಂದು ಬೇವಿನ ಮರಕ್ಕೂ ಸಹ ನನ್ನ ಪ್ರತೀತಿಯಿಂದ ಮಾತ್ರ ಆ ಒಂದು ಕಲ್ಲಿಗೆ ಮೌಲ್ಯ ಸಿಕ್ಕಿದೆ ಎನ್ನುವ ಮನೋಭಾವನೆ ಆ ಒಂದು ಬೇವಿನ ಮರದಲ್ಲಿ ಬಂದಿದೆ, ಆ ಬೇವಿನ ಮರಕ್ಕೆ ಬಂದಿದೆ. ಈ ಒಂದು ವಿಷಯವನ್ನ ನಾವು, ಈ ಒಂದು ವ್ಯಕ್ತಿತ್ವವನ್ನು ನಾವು ನಾನು ಎಂದು ಹೇಳಬಹುದು, ಅಥವಾ ಜಂಬ ಎಂದು ಹೇಳಬಹುದು. ನನ್ನ ಪಕ್ಕದಲ್ಲಿ ಕೇಳಿಸ್ತಾ ಇದೆಯಾ? ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನ ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು. ಅದೇ ರೀತಿ ಆ ಒಂದು ಕಲ್ಲು ಹೇಳ್ತಾ ಇದೆ, ಆ ಒಂದು ಬೇವಿನ ಮರದಂತೆ ಆ ಒಂದು ಕಲ್ಲಿಗೂ ಸಹ ಬೇವಿನ ಮರದ ರೀತಿಯೇ ವ್ಯಕ್ತಿತ್ವ ಅಥವಾ ಮನೋಭಾವನೆ ಆ ಒಂದು ಕಲ್ಲಿನಲ್ಲೂ ಸಹ ಉಂಟಾಗಿದೆ. ಅದು ಹೇಳ್ತಾ ಇದೆ, ನೀನು ನನ್ನ ಪಕ್ಕದಲ್ಲಿ ಇರುವುದರಿಂದ ನಾನು ಅಮ್ಮನ ಕಲ್ಲು, ನೀನು ನನ್ನ ಪಕ್ಕದಲ್ಲಿ ನೆಲೆಸಿದ್ದೀಯಾ ಅಥವಾ ಇದ್ದೀಯಾ, ಅದಕ್ಕೋಸ್ಕರ ನಿನ್ನನ್ನ ಅಮ್ಮನ ಮರ ಎಂದು ಕರೀತಾ ಇದ್ದಾರೆ ಜನ. ಅಂದ್ರೆ
ಒಂದೊಂದು ನಾನು ಎನ್ನುವ ಪ್ರವೃತ್ತಿ ಅಮ್ಮನ ಮನದಲ್ಲೂ ಇದೆ, ಅದೇ ರೀತಿ ಅಮ್ಮನ ಕಲ್ಲಿನಲ್ಲೂ ಇದೆ. ಇಷ್ಟನ್ನ ನಾವು ಇಂದಿನ ತರಗತಿಯಲ್ಲಿ ತಿಳಿಯೋಣ ಮಕ್ಕಳೇ. ಅರ್ಥ ಆಗ್ತಿದ್ಯಾ? ಅಂದ್ರೆ ಈ ಒಂದು ಪಾಠದಲ್ಲಿ ಒಗ್ಗಟ್ಟಾಗಿ ಇದ್ದರೆ ಮಾತ್ರ ಈ ಆದದ್ದನ್ನು ಸಾಧ್ಯ ಮಾಡಬಹುದು ಎನ್ನುವ ಒಂದು ತಿರುಳನ್ನ ಈ ಒಂದು ಪಾಠದಿಂದ ತಿಳಿಯಬಹುದು. ಓಕೆ, ಧನ್ಯವಾದಗಳು.